ಇರುವೆಗಳನ್ನು ನೋಡಿದಾಗ ಈ ಒಂದು ಪದಾರ್ಥವನ್ನು ಆಹಾರವಾಗಿ ಹಾಕಿದರೆ ಬರಬೇಕಾದ ದುಡ್ಡು ಬರುತ್ತದೆ. ಲಕ್ಷ್ಮಿ ಅನುಗ್ರಹದಿಂದ ಜೀವನದಲ್ಲಿ ಹಣದ ಸಮಸ್ಯೆಗಳು ಉಂಟಾಗುವುದಿಲ್ಲ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ, ಹಣದ ಏಳಿಗೆ ಆಗಲು ಯಾವ ಶಕ್ತಿಶಾಲಿ ಪರಿಹಾರಗಳನ್ನು ಪಾಲಿಸಬೇಕು, ಶ್ರೀಮಂತರು ಯಾರಿಗೂ ಹೇಳದ ಹಣದ ರಹಸ್ಯಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈಗಿನ ಕಾಲದಲ್ಲಿ ಕಷ್ಟಕ್ಕೆ ಎಂದು ಹಣ ಪಡೆದವರು ಹಣ ಕೇಳಿದಾಗ ನಾನಾ ಕಾರಣಗಳನ್ನು ಹೇಳುತ್ತಾ ಹಣ ಕೊಟ್ಟವರನ್ನೇ ಶತ್ರುಗಳ ರೀತಿ ನೋಡುತ್ತಾರೆ. ಹಣ ಕೊಟ್ಟವರು ಕೊಟ್ಟ ಹಣ ಪಡೆಯಲು ನಾನಾ ದೇವರಿಗೆ ಹರಕೆ ಹೊರಬೇಕಾದ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಕೊಟ್ಟ ಹಣ ಬರಬೇಕು, ನಿಮ್ಮೆಲ್ಲ ಹಣದ ಸಮಸ್ಯೆಗಳು ದೂರವಾಗಬೇಕು ಎಂದರೆ ಮೊದಲು ಲಕ್ಷ್ಮೀದೇವಿಯ ಅನುಗ್ರಹ ನಿಮಗಿರಬೇಕು. ನೀವು ಪಾಲಿಸಬೇಕಾದ ಪರಿಹಾರಗಳಲ್ಲಿ ಮೊಟ್ಟ ಮೊದಲ ಪರಿಹಾರವೆಂದರೆ ಅದು ದಾಳಿಂಬೆ ಗಿಡದ ಪರಿಹಾರ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಸಲಿಗೆ ದಾಳಿಂಬೆ ಗಿಡವೆಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ನಮಗೆ ಪದ್ಮ ಪುರಾಣದಲ್ಲಿ ಸೀತಾಫಲ ಹಾಗೂ ದಾಳಿಂಬೆ ಗಿಡದಲ್ಲಿ ಯಾವಾಗಲೂ ನಾನು ವಾಸಿಸುತ್ತೇನೆಂದು ಸ್ವತಃ ಲಕ್ಷ್ಮೀದೇವಿಯೇ ತಿಳಿಸಿದ್ದಾರೆ. ಯಾರ ಮನೆ ಮುಂದೆ ದಾಳಿಂಬೆ ಸಸಿ ಬೆಳೆಯುತ್ತೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯು ಗೆಜ್ಜೆ ಸಪ್ಪಳ ಮಾಡುತ್ತಾ ನಾಟ್ಯ ಮಾಡುತ್ತಾಳೆ. ಇಂತಹ ಶಕ್ತಿಶಾಲಿಯಾದ ದಾಳಿಂಬೆ ಸಸಿಯನ್ನು ಯಾವಾಗಲಾದರೂ ಸರಿ ಶುಕ್ರವಾರದ ದಿನದಂದು ನಿಮ್ಮ ಮನೆಗೆ ಸಮೀಪದಲ್ಲಿ ಇರುವ ಯಾವುದೇ ದೇವಾಲಯದಲ್ಲಾಗಲಿ ದಾಳಿಂಬೆ ಸಸಿ ನೆಟ್ಟು ನೀರನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮಗೆ ದುಡ್ಡು ನೀಡಬೇಕಾದವರು ಕೊಟ್ಟ ಹಣವನ್ನ ಚಾಚು ತಪ್ಪದೆ ನೀಡುತ್ತಾರೆ. ಇನ್ನು ಎರಡನೆಯದಾಗಿ ಕೊಟ್ಟ ಹಣ ಬರಬೇಕು, ಹಣದ ಅಭಿವೃದ್ಧಿ ಆಗಬೇಕು, ಜೀವನದಲ್ಲಿ ನಾವು ಕೂಡ ಶ್ರೀಮಂತರಂತೆ ಜೀವಿಸಬೇಕೆಂದರೆ ಶಮಿ ವೃಕ್ಷಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಪರಿಹಾರವನ್ನ ಪಾಲಿಸಬೇಕು. ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷವು ಸಾಕ್ಷಾತ್ ಅಪರಾಜಿತ ದೇವಿಯ ಸ್ವರೂಪ. ಈ ಮರವನ್ನು ದಸರಾ ಸಮಯದಲ್ಲೂ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಈ ಶಕ್ತಿಶಾಲಿ ಶಮಿ ವೃಕ್ಷಕ್ಕೆ ದಿನಕ್ಕೆ 12 ಪ್ರದಕ್ಷಿಣೆಯಂತೆ 40 ದಿನಗಳ ಕಾಲ ಪ್ರದಕ್ಷಿಣೆಯನ್ನ ಮಾಡಿದರೆ ಎಂದಿಗೂ ನೋಡಿರದ ಧನಲಾಭವನ್ನು ನೀವು ಕಾಣುವಿರಿ. ಅಪರಾಜಿತಾ ದೇವಿ ಅನುಗ್ರಹದಿಂದ ಲಕ್ಷ ಕೋಟಿ ಸಾಲಗಳಿದ್ದರೂ ತೀರುತ್ತೆ. ಬರಬೇಕಾದ ಹಣ ನಿಮ್ಮ ಕೈ ಸೇರುತ್ತೆ. ಹಣ ಪಡೆದವರ ಮನಸ್ಸು ಬದಲಾಗಿ ಅವರ ಮೂಲಕವೂ ಧನಲಾಭ ನಿಮ್ಮದಾಗುತ್ತೆ. ಇನ್ನು ಮೂರನೆಯದಾಗಿ ಶನಿವಾರದ ದಿನ ಅರಳಿ ವೃಕ್ಷದ ಬಳಿ ಹೋಗಿ ಅತಿ ಚಿಕ್ಕದಾಗಿ ಒಂದು ಗುಂಡಿಯನ್ನು ತೆಗೆದು ಸ್ವಲ್ಪ ಕಪ್ಪು ಉದ್ದಿನ ಕಾಳು, ಸ್ವಲ್ಪ ಮೊಸರು ಇವೆರಡನ್ನ ಆ ಚಿಕ್ಕ ಗುಂಡಿಗೆ ಆಗಿ ಮುಚ್ಚಬೇಕು. ಗುಂಡಿಗೆ 2 ವಸ್ತುವನ್ನ ಹಾಕಬೇಕಾದ್ರೆ ನಿಮಗೆ ಯಾರು ದುಡ್ಡು ಕೊಡಬೇಕು ಅವರ ಹೆಸರನ್ನ ಹೇಳಿಕೊಳ್ಬೇಕು. ಯಾವುದಾದರೂ ಹಣದ ವ್ಯವಹಾರ ಮಾಡುತ್ತಾ ಆ ವ್ಯವಹಾರದಿಂದ ಹಣ ಬರಬೇಕು ಅಂದರೂ ಕೂಡ ಈ ಪರಿಹಾರವನ್ನು ನೀವು ಪಾಲಿಸಬಹುದು. ಈ ಪರಿಹಾರ ಮಾಡಿದ ಮೇಲೆ ತಿರುಗಿ ನೋಡದೆ ಮನೆಗೆ ಬರಬೇಕು. ಈ ಪರಿಹಾರವನ್ನು 8 ಶನಿವಾರ ಮಾಡಿದರೆ 8 ಶನಿವಾರ ಪೂರ್ತಿ ಆಗುವುದರ ಒಳಗೆ ನಿಮಗೆ ಬರಬೇಕಾದ ಹಣ ಕೈಗೆ ಬಂದು ಸೇರುತ್ತೆ. ಕಪ್ಪು ಉದ್ದಿನ ಕಾಳು ಎಂದರೆ ರಾಹು ಗ್ರಹಕ್ಕೆ ಪ್ರಿಯವಾದ ಪದಾರ್ಥ. ಮೊಸರು ಚಂದ್ರದೇವನಿಗೆ ಪ್ರಿಯವಾದದ್ದು. ರಾಹು ಚಂದ್ರ ಈ 2 ಗ್ರಹಗಳ ಅನುಗ್ರಹ ಇತ್ತೆಂದರೆ ಬರಬೇಕಾದ ದುಡ್ಡು ಸಕಾಲಕ್ಕೆ ಕೈ ಸೇರುತ್ತೆ. ಇನ್ನು 4ನೆಯದಾಗಿ ಓಂ ಐಂ ಹ್ರೀಂ ಶ್ರೀಂ ಧನಂ 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 ಕುರು ಕುರು ಸ್ವಾಹ ಎಂಬ ರಹಸ್ಯ ಮಂತ್ರವನ್ನು ದಿನಕ್ಕೆ 21 ಸಲ ಹೇಳುತ್ತಾ ಬಂದರೆ ನಿಮಗೆ ಕೊಡಬೇಕಾದವರು 1 ರೂಪಾಯಿಯನ್ನು ಬಿಡದೆ ಎಲ್ಲ ದುಡ್ಡನ್ನು ಕೊಟ್ಟು ಸಾಲ ಕ್ಲಿಯರ್ ಮಾಡ್ತಾರೆ. ಜೊತೆಗೆ ನಿಮಗಿರುವ ಎಲ್ಲ ಸಾಲಗಳು ಶೀಘ್ರವಾಗಿ ಕಳೆದು ವಿಶೇಷ ಧನಲಾಭ ಉಂಟಾಗಿ ಅಷ್ಟೈಶ್ವರ್ಯ ಲಭಿಸುತ್ತೆ. ಈ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ. ಹಾಗೆಯೇ ಶಿವಾಲಯದಲ್ಲಿ ಸೋಮವಾರದ ದಿನ ರಾಹುಕಾಲ ಸಮಯದಲ್ಲಿ ದೀಪಾರಾಧನೆ ಮಾಡಿ ಬಂದರೆ ಬರಬೇಕಾದ ಹಣ ಕೈಗೆ ಬಂದು ಸೇರುತ್ತೆ. ಶತ್ರುಗಳ ಬಾಧೆ ದೂರವಾಗುತ್ತೆ. ಧನಲಾಭ ಉಂಟಾಗಿ ಶಿವಾನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಶಿವನ ದೇಗುಲದಲ್ಲಿ ಬೆಳಗಿಸುವಂತಹ ದೀಪಕ್ಕೆ ತಪ್ಪದೆ ಎಳ್ಳೆಣ್ಣೆಯನ್ನ ಬಳಸಬೇಕು. ಇನ್ನು ಕೊನೆಯದಾಗಿ ಶ್ರೀಮಂತರು ಧನವಂತರು ಸಾಮಾನ್ಯವಾಗಿ ಪಾಲಿಸುವ ವಿಶೇಷ ಪರಿಹಾರವೆಂದರೆ ಇರುವೆಗಳಿಗೆ ಆಹಾರ ಹಾಕುವುದು. ಇರುವೆಗಳಿಗೆ ಆಹಾರ ಹಾಕುವುದಕ್ಕೂ ಒಂದು ವಿಶೇಷ ವಿಧಾನ ಇದೆ. ಅದನ್ನು ಪಾಲಿಸಿದರೆ ಹಣದ ಎಲ್ಲ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡಿ ಬರುತ್ತೆ. ಏನ್ ಮಾಡಬೇಕು? ಗುರುವಾರದ ದಿನ ಸಂಜೆಯ ಸಮಯದಲ್ಲಿ ದೇವತಾ ವೃಕ್ಷಗಳ ಬಳಿ ತೆರಳಿ ಈ ಒಂದು ಕೆಲಸವನ್ನ ಮಾಡಬೇಕು. ಬೇವಿನ ಮರ ಆಗಿರ್ಬೋದು, ಬಿಲ್ಪತ್ರೆ ಮರ ಆಗಿರ್ಬೋದು ಅಥವಾ ಅರಳಿ ಮರ ಆಗಿರ್ಬೋದು, ಹೀಗೆ
ದೇವತಾ ವೃಕ್ಷಗಳ ಬಳಿ ಇರುವಂತಹ ಇರುವೆ ಗೂಡು ಅಥವಾ ಇರುವೆ ಗುಂಪುಗಳಿಗೆ ಗುರುವಾರ ಸಂಜೆ ಸಮಯದಲ್ಲಿ ಸಕ್ಕರೆಯನ್ನು ಆಹಾರವಾಗಿ ಹಾಕಬೇಕು. ಇದರಿಂದ ಧನಲಾಭದ ಜೊತೆಗೆ ಯಾರಿಗಾದರೂ ದುಡ್ಡು ನೀಡಿ ತುಂಬಾ ದಿನ ಆದರೂ ಸತಾಯಿಸುತ್ತಿದ್ದರೆ ಆ ಹಣ ಶೀಘ್ರವಾಗಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಎಷ್ಟೋ ಜನರಿಗೆ ಇರುವೆಗಳಿಗೆ ಆಹಾರ ಹಾಕುವುದರ ರಹಸ್ಯ ಗೊತ್ತಿಲ್ಲ. ಪರಿಹಾರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಪರಿಹಾರ ಇದು. ಶ್ರೀಮಂತರು, ಮಾರವಾಡಿಗಳು, ಸೇಟುಗಳು ನಿಸ್ವಾರ್ಥದಿಂದ ನಿತ್ಯವೂ ಮರಗಳ ಕೆಳಗೆ, ಮೈದಾನಗಳಲ್ಲಿ ಇರುವೆಗಳಿಗೆ ಆಹಾರ ಹಾಕುವುದನ್ನು ನೀವು ಗಮನಿಸಿರಬಹುದು. ಯಾವುದೇ ಇರುವೆಗಳಿಗೆ ಅಕ್ಕಿ ಹಿಟ್ಟನ್ನು ಸಕ್ಕರೆ ಪುಡಿ ಜೊತೆ ಬೆರೆಸಿ ಹಾಕಿದರೆ ದುಡ್ಡಿನ ಏಳಿಗೆಯಾಗುತ್ತೆ. ಇರುವೆಗಳಿಗೆ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನ ಹಾಕಿದರೆ ದೊಡ್ಡ ಮಟ್ಟದಲ್ಲಿ, ಅಂದರೆ ಆಸ್ತಿ ಮೂಲಕ, ಯಾವುದಾದರೂ ವ್ಯವಹಾರದ ಮೂಲಕ ಹಣ ಬರಬೇಕೆಂದರೆ ಆ ಹಣ ಶೀಘ್ರವಾಗಿ ನಿಮ್ಮ ಕೈ ಸೇರುತ್ತೆ. ಇರುವೆಗಳಿಗೆ ಜೇನುತುಪ್ಪವನ್ನು ಆಹಾರವಾಗಿ ಹಾಕಿದರೆ ಕುಟುಂಬ ಕಲಹಗಳು ದೂರವಾಗಿ ವಿಶೇಷವಾಗಿ ಆಕಸ್ಮಿಕ ಧನಲಾಭವಾಗುತ್ತೆ. ಇರುವೆಗಳಿಗೆ ಬೆಲ್ಲದ ಪುಡಿಯನ್ನು ಆಹಾರವಾಗಿ ಹಾಕಿದರೆ ಉದ್ಯೋಗ ರಂಗದಲ್ಲಿ ಏಳಿಗೆಯಾಗುತ್ತೆ. ಹೀಗೆ ದೇವತಾ ವೃಕ್ಷಗಳ ಕೆಳಗಡೆ ಇರುವಂತಹ ಇರುವೆ ಗೂಡಿಗೆ ಆಹಾರ ಹಾಕುವುದರಿಂದ ಅನೇಕ ಲಾಭಗಳು ಲಭಿಸುತ್ತೆ. ನೋಡಿದ್ರಲ್ಲ, ಕಷ್ಟಗಳು ಕಳೆದು ಬರಬೇಕಾದಂತಹ ದುಡ್ಡು ಕೈ ಸೇರಲು, ಆಕಸ್ಮಿಕವಾಗಿ ಧನಲಾಭವಾಗಲು, ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಲು ಯಾವೆಲ್ಲ ಪರಿಹಾರಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.